ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಪ್ರಿಯಾಂಗ ಕಲಿಕಾಶ್ಮರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಬುದ್ಧಿಕಾರಕನಾದಂತಹ ಪ್ರತಿಯೊಬ್ಬರಿಗೂ ಬುದ್ಧಿ ಪ್ರೇರಣೆಯನ್ನು ಕೊಡತಕ್ಕಂತಹದ ಒಳಿತು ಕೆಡುಕುಗಳಿಗೆ ಕಾರಣ ಆಗತಕ್ಕಂತಹ ಬುಧನ ವಾರವಾಗಿರತಕ್ಕಂತಹ ಬುಧವಾರ ಅಥವಾ ಸೌಮ್ಯವಾಸರದ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ಒಂದು ದಿವಸದ ಒಂದು ಮಹತ್ವ ಏನು, ಇದರ ಮಹಿಮೆ ಏನು, ಬುಧವಾರದ ದಿವಸ ಏನನ್ನು ಮಾಡಿದರೆ ನಾವು ಅದರಲ್ಲಿ ವಿಶೇಷವಾಗಿ ಫಲಕಾರಿಯಾಗುತ್ತೆ, ನಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳಬಹುದು, ಬುಧವಾರದ ದಿವಸ ಯಾವುದಾವುದು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಯೊಂದು ವಾರಕ್ಕೂ ಕೂಡ ಅಭಿಮಾನಿ ದೇವತೆ ಇದ್ದಂತೆ ಬುಧವಾರಕ್ಕೂ ಕೂಡ ನಾವು ವಿಶೇಷವಾಗಿ ಮಹಾವಿಷ್ಣುವನ್ನು ಭಗವಂತನಾದಂತಹ ಮಹಾವಿಷ್ಣುವಿನನ್ನು ಬುಧವಾರದ ಅಧಿಷ್ಠಾನ ದೇವತೆ ಅಂತ ಹೇಳಿ ನಾವು ಹೇಳ್ತೀವಿ. ವಾರಾಭಿಮಾನಿ ದೇವತೆ ಬುಧವಾರಕ್ಕೆ ಅಧಿದೇವತೆಯಾಗಿರತಕ್ಕಂಥವನು, ಬುಧವಾರದ ಒಂದು ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂಥವನು ಮಹಾವಿಷ್ಣು ಆಗಿರುವುದರಿಂದ ಆ ಮಹಾವಿಷ್ಣುವಿನ ಸ್ತೋತ್ರವನ್ನು ಮಾಡಿ, ಅಂದರೆ ಪ್ರತಿಯೊಬ್ಬರೂ ಬುಧವಾರದ ದಿವಸ ಈ ಸ್ತೋತ್ರವನ್ನು ಹೇಳಿಕೊಂಡು ಬುಧವಾರವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ವಾಸ್ಪನ್ ಕಿರೀಟ ಧರಚಕ್ರ ಶಾಂಘ್ರಂ ಕದಾಪಿ ರಾಮೈ ಸಹಿತಂ ಚತುರ್ಭಿಃ ಕರೈಃ ಅನಂತಾಸನ ಸನ್ನಿವಿಷ್ಟಂ ಧ್ಯಾಯೇತ್ ರಮೇಶಂ ಬುಧವಾರನಾಥಂ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಶ್ಲೋಕ, ಮಹಾವಿಷ್ಣುವಿನ ಶ್ಲೋಕ. ಈ ಶ್ಲೋಕವನ್ನು ಬುಧವಾರದ ದಿವಸ ಪ್ರಾತಃ ಕಾಲದಲ್ಲಿ ಹೇಳಿ ಆ ದಿವಸವನ್ನು ಪ್ರಾರಂಭ ಮಾಡಿದರೆ ಆ ದಿವಸ ನಮಗೆ ಶುಭ ದಿನವಾಗಿ ಪರಿವರ್ತನೆ ಆಗುತ್ತೆ. ಇನ್ನು ಬುಧವಾರಕ್ಕೆ ಮಹಾವಿಷ್ಣು ಅಧಿಷ್ಠಾನ ದೇವತೆಯಾಗಿರುವುದರಿಂದ ಅದರಲ್ಲೂ ಬುಧಗ್ರಹ ಅನ್ನತಕ್ಕಂಥದ್ದು ಏನಿದೆ, ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುದ್ಧಿಕಾರಕ ಅಂಥೇಳಿ ಹೇಳ್ತಾರೆ. ಅಂದರೆ ಬುದ್ಧಿಗೆ ಪ್ರೇರಣೆಯನ್ನು ಕೊಡತಕ್ಕಂಥದ್ದು. ಎಲ್ಲ ರೀತಿಯಾದಂತಹ ಕಷ್ಟಕ್ಕೂ ಬುಧನೇ ಕಾರಣ. ಬುದ್ಧಿಯಿಂದ ಉಂಟಾಗತಕ್ಕಂತಹ ಎಲ್ಲ ಪ್ರಯತ್ನಗಳಿಗೂ ಕೂಡ ಅದರಲ್ಲಿ ಸಫಲತೆಯನ್ನು ಕೊಡತಕ್ಕಂಥದ್ದು ಬುಧನೇ ಆಗಿರುವುದರಿಂದ ನವಗ್ರಹಗಳಲ್ಲಿಗೆ ಬುಧನಿಗೆ ವಿಶೇಷವಾದಂತಹ ಸ್ಥಾನಮಾನವೂ ಕೂಡ ಇದೆ. ಅಂದರೆ ಬುಧ ಯಾವ ಮನೆಯಲ್ಲಿರ್ತಾನೋ ಅದಕ್ಕೆ ಆ ಗ್ರಹಕ್ಕೆ ಸರಿಯಾಗಿ ಫಲವನ್ನು ಕೊಡ್ತಾನೆ ಅನ್ನತಕ್ಕಂಥ ಶುಭಗ್ರಹವೂ ಅಲ್ಲ, ಪಾಪಗ್ರಹವೂ ಅಲ್ಲ, ಈ ರೀತಿಯಾಗಿ ಇರತಕ್ಕಂಥ ಒಂದು ವಿಶೇಷವಾದಂತಹ ಗ್ರಹ ಅಂತೇಳಿ ಹೇಳ್ಬೋದು. ಆದರೆ ಬುಧವಾರ ಅಂತ ನಾವು ತೆಗೆದುಕೊಂಡಾಗ ಬುಧವಾರದಲ್ಲಿ ನಾವು ವಿಶೇಷವಾಗಿ ವಿದ್ಯೆಗೆ ಸಂಬಂಧಪಟ್ಟಿರತಕ್ಕಂತಹ ವಿದ್ಯಾ ನೈಪುಣ್ಯ ಪುಣ್ಯ ಅಧ್ಯಯನಂ ಕಲಾಶ್ಚ ಶಿಲ್ಪಾದಿ ಸೇವಾ ಲಿಪಿ ಲೇಖಕಾನಿ ಧಾತುಕ್ರಿಯಾ ಕಾಂಚನಯುಕ್ತ ಸಂಧಿ ವ್ಯಾಯಾಮ ವಾದಾಶ್ಚ ಬುಧೇ ವಿಧೇಯಾ ಅಂಥೇಳಿ ಹೇಳಿದ್ದಾರೆ. ಅಂದರೆ ಬುಧವಾರ ಏನನ್ನು ಮಾಡಬೇಕು, ನೈಪುಣ್ಯ ಪುಣ್ಯ ಅಂದರೆ ವಿಶೇಷವಾಗಿ ನೈಪುಣ್ಯ ಕಲೆಗಳು, ನಿಪುಣತೆಯನ್ನು ಕೊಡತಕ್ಕಂತಹ ಕುಶಲ ಕಲೆಗಳು ಏನಿದೆ ಅದೆಲ್ಲ ಬುಧವಾರದ ದಿವಸ ನೀವು ಮಾಡಿದರೆ ಒಳ್ಳೆಯದು. ಅಂದರೆ ಅದರ ಜೊತೆಯಲ್ಲಿ ಯಾವುದೇ ಒಂದು ಚಿತ್ರಕಲೆ ಇರ್ಬೋದು, ಅಥವಾ ಒಂದು ಕುಶಲ ಕರ್ಮಗಳು ಮಾಡತಕ್ಕಂತಹ ಯಾವುದೇ ಮರದಿಂದ ಮಾಡತಕ್ಕಂಥದ್ದಿರ್ಬೋದು, ಲೋಹಗಳಿಂದ ಮಾಡತಕ್ಕಂಥದ್ದಿರ್ಬೋದು, ಶಿಲೆಯಿಂದ ಮಾಡತಕ್ಕಂಥದ್ದಿರ್ಬೋದು, ಇದೆಲ್ಲ ಬುಧವಾರದ ದಿವಸ ನೀವು ಶಿಲ್ಪಕಲೆಯೆಲ್ಲ ವಿಶೇಷವಾದಂತಹ ನೈಪುಣ್ಯದಿಂದ ಮಾಡ್ತಾರಲ್ಲ, ಅಂತಹ ಕೆಲಸಗಳನ್ನು ಬುಧವಾರದ ದಿವಸ ನೀವು ಮಾಡಿದರೆ ಅದು ಸರಿಯಾದ ರೀತಿಯಲ್ಲಿ, ಒಂದು ಶ್ರೀರಾಮನ ರಾಮ ಮಂದಿರ ಕಟ್ಟಬೇಕಾದರೆ ರಾಮನ ವಿಗ್ರಹವನ್ನು ಎಷ್ಟು ಸುಂದರವಾಗಿ ಕೆತ್ತಿದರು, ಅದರಿಂದ ಅದನ್ನು ಕೆತ್ತಬೇಕಾದರೆ ಒಂದು ನೈಪುಣ್ಯತೆ ಅನ್ನತಕ್ಕಂಥದ್ದು ಬೇಕು, ದೈವಾನುಗ್ರಹ ಅನ್ನತಕ್ಕಂಥದ್ದು ಬೇಕು, ಆ ಕಾರ್ಯ ಸಾಧನೆಯಲ್ಲಿ ಏಕಾಗ್ರತೆ ಅನ್ನತಕ್ಕಂಥದ್ದು ಬೇಕು. ಅದು ನಾವು ಯಾವುದೋ ಒಂದು ಕೆಟ್ಟ ದಿವಸ ಪ್ರಾರಂಭ ಮಾಡಿದರೆ ಇದು ಯಾವುದೂ ಉಂಟಾಗೋದಿಲ್ಲ. ಒಳ್ಳೆಯ ದಿವಸ ಪ್ರಾರಂಭ ಮಾಡಿದ್ದರಿಂದಲೇ ಅಂತಹ ಸುಂದರವಾದಂತಹ ಸುಂದರ ರಾಮನ ವಿಗ್ರಹ ಬಂತು. ಅದೆಲ್ಲ ಅದಕ್ಕೆ ಬುಧವಾರದ ದಿವಸ ನೀವು ವಿಶೇಷವಾಗಿ ಶಿಲ್ಪಕಲೆಗಳನ್ನು ಪ್ರಾರಂಭವನ್ನು ಮಾಡಿದರೆ ಅದು ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ, ಕೀರ್ತಿಯನ್ನು ಕೊಡುತ್ತೆ, ಧನವನ್ನು ಅಂದರೆ ಸಂಪತ್ತನ್ನು ತಂದು ಕೊಡುತ್ತೆ ಅನ್ನತಕ್ಕಂಥದ್ದು. ಪುಣ್ಯ ಕೆಲಸಗಳು ಅಂದರೆ ನಾವು ಮಾಡತಕ್ಕಂತಹ ದಾನ ಧರ್ಮ ಜಪ ಯಜ್ಞ ಯಾಗಾದಿಗಳು ಯಾವುದೇ ಒಂದು ಪುಣ್ಯ ಕೆಲಸಗಳು ಏನಿದೆ ಅದನ್ನು ನಾವು ಬುಧವಾರ ದಿವಸ ಮಾಡಿದರೆ ತುಂಬ ಒಳ್ಳೆಯದು. ಜೊತೆಯಲ್ಲಿ ಇನ್ನೂ ಮದುವೆ ಮುಂಜಿ ಗೃಹ ಪ್ರವೇಶ ಇನ್ನಿತರ ಶುಭ ಕಾರ್ಯಗಳು ಏನಿದ್ರೂ ಕೂಡ ಅದೆಲ್ಲವನ್ನು ಬುಧವಾರದ ದಿವಸ ಮಾಡುವುದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅದು ವಿಶೇಷವಾದಂಥ ಶುಭ ದಿನ ಅಂತೇಳಿ ಹೇಳಿದ್ದಾರೆ. ಆದರೆ ನಿರ್ದಿಷ್ಟವಾಗಿ ನಾವು ಶುಭ ಕಾರ್ಯಗಳನ್ನೆಲ್ಲ ಬುಧವಾರದ ದಿವಸ ಮಾಡ್ತಾರೆ. ಪೌಷ್ಟಿಕ ಕೆಲಸಗಳು ಜೊತೆಯಲ್ಲಿ ಅಕ್ಷರಾಭ್ಯಾಸ ಇರ್ಬೋದು, ಈ ಲಿಪಿಗೆ ಸಂಬಂಧಪಟ್ಟಿರತಕ್ಕಂತಹ
ಯಾವುದೇ ಹೊಸ ಕತೆ ಕಾದಂಬರಿಗಳನ್ನು ಬರೀತಕ್ಕಂತಹ ಯಾವುದೇ ಒಂದು ಲೇಖಕರಿರ್ಬೋದು ಅಥವಾ ಸಾಹಿತಿಗಳಿರ್ಬೋದು, ಅವರೆಲ್ಲ ಬುಧವಾರದ ದಿವಸ ಪ್ರಾರಂಭ ಮಾಡಿದರೆ ಒಂದು ವಿಶೇಷವಾದ ಆಲೋಚನೆಗಳೇ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಅದರಿಂದ ಬುಧವಾರ ಈ ಲಿಪಿ ಕಾರ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಲೇಖನಿಗೆ ಸಂಬಂಧಪಟ್ಟಿರತಕ್ಕಂಥದ್ದನ್ನು ಮಾಡಿದರೆ ಒಳ್ಳೆಯದು ಅನ್ನತಕ್ಕಂಥದ್ದು. ನ್ಯಾಯಾಲಯದಲ್ಲಿ ತೀರ್ಮಾನಗಳು ಬರಬೇಕಾದರೆ ಅದು ಉಭಯ ಪಕ್ಷದವರಿಗೂ ಕೂಡ ಬುಧವಾರ ಆಗಿದ್ದರೆ ಆ ಬುಧವಾರ ಅನ್ನತಕ್ಕಂಥದ್ದು ಏನಿದೆ ಅವರ ಪರವಾಗಿ ತೀರ್ಮಾನ ಬರುತ್ತೆ ಅಂಥೇಳಿ ಒಂದು ನಾವು ಸಕಾರಾತ್ಮಕ ಯೋಚನೆಯನ್ನು ಮಾಡಿ ನ್ಯಾಯ ತೀರ್ಮಾನ ಅಂತೇಳಿಯೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಒಂದು ಯಾವುದೇ ಲಿಪಿ ಲೇಖನ ಧಾತುಕ್ರಿಯ ಕಾಂಚನಯುಕ್ತ ಅಂದರೆ ಯಾವುದೇ ಒಂದು ಲೋಹಗಳಿಗೆ ಸಂಬಂಧಪಟ್ಟಿರೋ ಚಿನ್ನ, ಬೆಳ್ಳಿ, ಪಂಚಲೋಹಗಳು, ತಾಮ್ರ, ಹಿತ್ತಾಳೆ, ಕಬ್ಬಿಣ ಯಾವುದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಉದ್ಯಮಗಳನ್ನು ಕೂಡ ಬುಧವಾರ ದಿವಸ ನೀವು ಪ್ರಾರಂಭವನ್ನು ಮಾಡಿದರೆ, ವ್ಯಾಪಾರ ವೃದ್ಧಿಯನ್ನು ಮಾಡಿದರೆ, ಖರೀದಿಯನ್ನು ಮಾಡಿದರೆ ಅಥವಾ ಮಾರಾಟವನ್ನು ಮಾಡಿದರೆ ಅದರಲ್ಲಿ ವಿಶೇಷವಾದಂತಹ ನಿರೀಕ್ಷೆಗೂ ಮೀರಿ ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇಂತಹದ್ದೆಲ್ಲ ಲೋಹಗಳಿಗೆ ಧಾತುಕ್ರಿಯ ಅಂದರೆ ಧಾತುಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯವಹಾರವನ್ನು ಬುಧವಾರವೇ ಮಾಡಬೇಕು ಅನ್ನತಕ್ಕಂಥದ್ದು ಬುಧವಾರದೊಂದು ವೈಶಿಷ್ಟ್ಯತೆಯಲ್ಲಿ ಹೇಳಿರತಕ್ಕಂಥದ್ದು. ಇನ್ನು ವಾದ ವಿವಾದಗಳು ಕೂಡ ನ್ಯಾಯಾಲಯದ ಆಗಲೇ ಹೇಳಿದೆ, ನ್ಯಾಯ ತೀರ್ಮಾನ ನಿಮ್ಮ ಪರವಾಗಿ ಬರುತ್ತೆ. ವಾದ ವಿವಾದ ಹೊಸದಾಗಿ ಪ್ರಾರಂಭ ಮಾಡಬೇಕಾದರೆ, ಯಾವುದೋ ಒಂದು ಕೇಸನ್ನು ಅವತ್ತು ಫೈಲ್ ಮಾಡಬೇಕಾದರೆ ಅವತ್ತಿನ ದಿವಸ ಬುಧವಾರದ ದಿವಸ ಒಂದು ವಿಶೇಷವಾಗಿ ಜಯವನ್ನು ಕೊಡುತ್ತೆ. ಅದರಿಂದ ವಾದ ವಿವಾದಗಳಿದ್ದರೂ ಕೂಡ, ಯಾಕೆಂದರೆ ಬುದ್ಧಿಕಾರಕ ಬುಧ ಅವನು ನಮಗೆ ಬುದ್ಧಿ ಚಾತುರ್ಯವನ್ನು, ಬುದ್ಧಿ ಪ್ರೇರಣೆಯನ್ನು ಉಂಟು ಮಾಡಿ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು, ಏನು ಮಾತನಾಡಬೇಕು, ಏನು ಮಾತನಾಡಬಾರದು ಅನ್ನತಕ್ಕಂತಹ ವಾಕ್ಯಗೆ ಅಂದರೆ ಮಾತಿಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರೇರಣೆಯನ್ನು ಕೊಡತಕ್ಕಂತಹ ಗ್ರಹವೂ ಕೂಡ ಬುಧನೇ ಆಗಿರುವುದರಿಂದ ಬುಧವಾರದ ದಿವಸ ಈ ವಾದ ವಿವಾದಗಳು, ನ್ಯಾಯ ತೀರ್ಮಾನ ಅಥವಾ ಯಾವ ಒಪ್ಪಂದಗಳನ್ನೆಲ್ಲ ಮಾಡಿದರೆ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು ದೈಹಿಕ ಕಸರತ್ತಿಗೆ ಸಂಬಂಧಪಟ್ಟಂತೆ ಈ ಆಧುನಿಕ ಯುಗದಲ್ಲಿ ಎಷ್ಟೋ ಯುವ ಜನಾಂಗ ಇರ್ಬೋದು, ಯಾರೇ ಇದ್ದರೂ ಕೂಡ ಈ ಸದೃಢತೆಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದ್ದರಿಂದ ಈ ದೈಹಿಕವಾಗಿರತಕ್ಕಂತಹ ಯಾವುದೇ ಒಂದು ಕಸರತ್ತಿನ ಸಂಬಂಧಪಟ್ಟಿರತಕ್ಕಂತಹ ಒಂದು ವ್ಯಾಯಾಮ ಇರ್ಬೋದು, ಜಿಮ್ ಸ್ಥಾಪನೆ ಹೊಸದಾಗಿ ಮಾಡತಕ್ಕಂಥದ್ದು ಇರ್ಬೋದು, ಅಥವಾ ಯೋಗ ಸಾಧನೆ ಮಾಡತಕ್ಕಂಥದ್ದು, ಯೋಗ ಶಾಲೆಯನ್ನು ತೆರೆತಕ್ಕಂಥದ್ದು, ಯೋಗ ಕ್ಲಾಸನ್ನು ಪ್ರಾರಂಭ ಮಾಡತಕ್ಕಂಥದ್ದು ಅಥವಾ ಯೋಗ ಕ್ಲಾಸಿಗೆ ಹೋಗುವುದಕ್ಕೆ ಪ್ರಾರಂಭ ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ಬುಧವಾರದ ದಿವಸ ನೀವು ಮಾಡಿದರೆ ಅದು ನೀವೇನಂದುಕೊಂಡು ಅದನ್ನು ಮಾಡ್ತೀರೋ ಅದರಲ್ಲಿ ನಿಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಈ ಬುಧವಾರ ಅನ್ನತಕ್ಕಂಥದ್ದು ವಿದ್ಯೆಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಅದರಲ್ಲೂ ಲೌಕಿಕವಾದಂತಹ ವಿದ್ಯೆಗಳು ಏನಿದೆ, ಲಿಪಿಕರ್ಮ, ಅದು ಶಾಸ್ತ್ರಾಧ್ಯಯನವನ್ನು ಮಾಡತಕ್ಕಂಥದ್ದು, ವೇದ ಪಠನೆ ಅಥವಾ ಅಧ್ಯಯನ ಮಾಡತಕ್ಕಂಥದ್ದು, ಸಂಗೀತ ಕಲೆ, ಇದೆಲ್ಲವೂ ಬುಧವಾರ ಮಾಡಿದರೆ ತುಂಬ ಒಳ್ಳೆಯದು ಅನ್ನತಕ್ಕಂಥ ಹೇಳಿರುವುದರಿಂದ ಬುಧವಾರದ ದಿವಸ ಇವುಗಳನ್ನೆಲ್ಲ ಮಾಡಬೇಕು. ಜೊತೆಯಲ್ಲಿ ಶುಭ ಕಾರ್ಯ ಅಂತ ನಾವು ತೆಗೆದುಕೊಂಡಾಗ ಈ ಮದುವೆ ಮುಹೂರ್ತಗಳು ಕೂಡ ಇರುತ್ತೆ. ಯಾವುದೇ ಒಂದು ನೂತನವಾಗಿ ಪ್ರಾರಂಭ ಮಾಡತಕ್ಕಂತಹ ಕಚೇರಿ ಇರ್ಬೋದು, ಮನೆ ಇರ್ಬೋದು, ಯಾವುದಾದ್ರೂ ಕೂಡ ಬುಧವಾರ ದಿವಸ ನೀವು ಮಾಡಿದಾಗ ಅದು ವಿಶೇಷವಾಗಿ ಪ್ರವರ್ಧಮಾನಕ್ಕೆ ಬರುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅವೆಲ್ಲವನ್ನು ಎಲ್ಲರೂ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಇನ್ನು ಬುಧವಾರದ ದಿವಸ ದೊಡ್ಡ ದೊಡ್ಡ ಕಾರ್ಯಯೋಜನೆಗಳನ್ನು ನಾವು ಲಕ್ಷ ಕೋಟಿ ಬಂಡವಾಳವನ್ನು ತೊಡಗಿಸಿ ಆ ಮೂಲಕ ಯಾವುದೇ ವ್ಯವಹಾರವನ್ನು, ವಾಣಿಜ್ಯ ಉದ್ಯಮಗಳನ್ನು ಮಾಡತಕ್ಕಂಥವರು ಬುಧವಾರದ ದಿವಸ ಬುಧ ಹೋರೆಯಲ್ಲಿ ಪ್ರಾರಂಭ ಅಂದರೆ ಪ್ರತಿಯೊಂದು ವಾರಕ್ಕೂ ಆ ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ನಿರ್ದಿಷ್ಟವಾದಂತಹ ಸಮಯ ಇರುತ್ತೆ. ಇದಕ್ಕೆ ಹೋರೆ ಅಂತೇಳಿ ಹೇಳ್ತಾರೆ. ಬುಧ ಹೋರೆಯಲ್ಲಿ ಬುಧವಾರದ ದಿವಸ ನೀವು ಮಾಡತಕ್ಕಂತಹ ಯಾವುದೇ ವ್ಯವಹಾರ, ವಾಣಿಜ್ಯ ವ್ಯವಹಾರ ಇದ್ದರೆ ಅದು ವಿಫಲ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇದನ್ನು ಕೂಡ ತಿಳಿದುಕೊಂಡು ಆ ಸಮಯದಲ್ಲಿ ಹೊಸದಾಗಿ ಉದ್ಯಮವನ್ನು ಪ್ರಾರಂಭ ಮಾಡತಕ್ಕಂಥವರು ಬುಧ ಹೋರೆಯಲ್ಲಿ ಪ್ರಾರಂಭವನ್ನು ಮಾಡಬೇಕು. ಯಾವಾಗಲೂ ಸೂರ್ಯೋದಯದಿಂದ 1 ಗಂಟೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೋರೆ ಇರುವುದರಿಂದ ಬುಧವಾರದ ದಿವಸ ಯಾವ ಸಮಯದಲ್ಲಿ ಇರುತ್ತೆ ಅಂತ ತಿಳಿದುಕೊಂಡು ಅದೇ ಸಮಯದಲ್ಲಿ ನೀವು ಆ ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಿದರೆ ಅಥವಾ ಯಾವುದೋ ಹೊಸ ಕಟ್ಟಡವನ್ನು ಕಟ್ಟಬೇಕಾದರೆ ಅದೇ ಸಮಯದಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಿದರೆ ಯಾವುದೇ ಅಡೆತಡೆಗಳಿಲ್ಲದೆ ನೀವು ಕಟ್ಟಡವನ್ನು ಬೇಗ ಕಟ್ಟಿಬಿಡ್ತೀರ. ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಫಲವನ್ನೆಲ್ಲ ಕೊಡುತ್ತೆ ಅನ್ನತಕ್ಕಂಥದ್ದು ಹೇಳಿರುವುದರಿಂದ ಅದನ್ನು ನಾವು ತಿಳಿದುಕೊಂಡು ಅದೇ ಸಮಯದಲ್ಲಿ ಅದೇ ಸಮಯದಲ್ಲಿ ಆಚರಣೆಯನ್ನು ಮಾಡಿ ಆ ವಾರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದೇ ನಾವು ಹೇಳತಕ್ಕಂತಹ ಉದ್ದೇಶ. ಆದ್ದರಿಂದ ಇವೆಲ್ಲವೂ ಕೂಡ
ನಾವು ಬುಧವಾರದ ದಿವಸ ಮಾಡತಕ್ಕಂತಹ ಒಂದು ವಿಶೇಷ. ಅದರಲ್ಲೂ ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ಶಿವ, ರಾಮ, ವಿಷ್ಣುವಿನ ಲಕ್ಷ್ಮೀ ನರಸಿಂಹ, ರಾಮನ ಒಂದು ಸಂಬಂಧಪಟ್ಟಿರತಕ್ಕ ಪೂಜೆಯನ್ನು ಮಾಡತಕ್ಕಂಥದ್ದು, ಕೃಷ್ಣನ ಮಂತ್ರ ಜಪವನ್ನು ಮಾಡತಕ್ಕಂಥದ್ದು, ಕೃಷ್ಣ ದೇವಾಲಯಕ್ಕೆ ಹೋಗತಕ್ಕಂಥದ್ದು, ಜೊತೆಯಲ್ಲಿ ಈ ವಿಷ್ಣು ಸಂಬಂಧಿತ ದಶಾವತಾರಗಳು ಏನಿದೆ, ಈ ದಶಾವತಾರಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಸ್ತೋತ್ರ ಪಠನೆ, ಪೂಜೆ, ಯಜ್ಞಯಾಗಾದಿಗಳು, ಆ ದೇವಾಲಯಗಳ ವಿಷ್ಣು ಸಂಬಂಧಿತವಾದಂತಹ ದೇವಾಲಯಗಳ ತೀರ್ಥಯಾತ್ರೆ, ಇದೆಲ್ಲವೂ ಕೂಡ ನಮಗೆ ಬುಧವಾರವೇ ಮಾಡಿದರೆ ಅಥವಾ ಬುಧವಾರ ಒದಗಿ ಬಂದರೆ ಅದು ವಿಶೇಷವಾದಂತಹ ಫಲಕಾರಿಯಾಗುತ್ತೆ. ಉದಾಹರಣೆಗೆ ಯಾವ ಶ್ರೀರಂಗಂ ಇರಬಹುದು ಅಥವಾ ತಿರುಪತಿ ಇರಬಹುದು, ಇಂತಹ ದೇವಸ್ಥಾನಕ್ಕೆ ಬುಧವಾರವೇ ಹೋದರೆ ನಾವು ವಿಷ್ಣುವಿನ ಒಂದು ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅಂತ ಅರ್ಥ. ಅಂದರೆ ಬೇರೆ ದಿವಸ ಹೋದರೆ ಅನುಗ್ರಹ ಉಂಟಾಗಲ್ಲ ಅಂಥೇಳಿ ಅರ್ಥ ಅಲ್ಲ. ಅವತ್ತಿನ ದಿವಸ ಆ ವಿಷ್ಣು ಸಂಬಂಧಿತವಾದಂತಹ ತತ್ವ, ವಿಷ್ಣು ಸಂಬಂಧಿತವಾದಂತಹ ಶಕ್ತಿ ಅನ್ನತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತವಾಗಿರುತ್ತೆ ಅನ್ನತಕ್ಕಂಥದ್ದು ಆಗಿರುವುದರಿಂದ ಅದಕ್ಕೆ ನಾವು ಬುಧವಾರ ಅಂಥೇಳಿಯೇ ಕರಿತೀವಿ. ಆ ಬುಧಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಪ್ರಕೃತಿಯಲ್ಲಿ ಯಾವ ಗ್ರಹ ಎಲ್ಲಿದೆ ಅಂತ ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ವಾರವನ್ನು ನಮ್ಮ ಋಷಿಮುನಿಗಳು ಕೊಟ್ಟಿರತಕ್ಕಂಥದ್ದು. ಯಾವ ಗ್ರಹ, ಬುಧ ಗ್ರಹ ನಭೋಮಂಡಲದಲ್ಲಿ ಎಲ್ಲಿರುತ್ತೆ ಅದಕ್ಕೆ ಸರಿಯಾಗಿ ಬುಧವಾರ ಅಂತ ಕರೀಬೇಕು, ಗುರುಗ್ರಹ ಎಲ್ಲಿರುತ್ತೆ ಅದಕ್ಕೆ ಸರಿ ಗುರುವಾರ ಅಂತ ಕರಿಬೇಕು ಅಂತ. ಪ್ರಕೃತಿಗೂ ಮತ್ತು ನಮಗೆ ನಮ್ಮ ದಿನನಿತ್ಯವಾದಂತಹ ದೈನಂದಿನ ಜೀವನಕ್ಕೆ ಆಯಾ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕೋಸ್ಕರ ನಕ್ಷತ್ರಗಳನ್ನು, ವಾರವನ್ನು, ತಿಥಿಯನ್ನು, ಯೋಗವನ್ನು, ಕರಣವನ್ನು ನಮ್ಮ ಋಷಿಮುನಿಗಳು ಕೊಟ್ಟು ಆ ಮೂಲಕವಾಗಿ ಈ ಸಮಯ ತುಂಬ ಚೆನ್ನಾಗಿದೆ, ಈ ಸಮಯದಲ್ಲಿ ಇದನ್ನು ಮಾಡು, ಇದನ್ನು ಮಾಡಬೇಡ ಅನ್ನತಕ್ಕಂತಹ ಮಾರ್ಗದರ್ಶನವನ್ನು ಕೊಟ್ಟಿರುವುದರಿಂದ ನಾವು ಅದಕ್ಕೆ ಕೃತಜ್ಞರಾಗಿರಬೇಕಾಗುತ್ತೆ. ಸುಮ್ಮನೆ ಯಾವುದೋ ಸಂಡೇ, ಮಂಡೇ, ವೆಡ್ನೆಸ್ಡೇ ಅಂತ ಹೇಳಿಕೊಂಡು ಮಾಡತಕ್ಕಂಥದ್ದಲ್ಲ. ಪ್ರತಿಯೊಂದು ವಾರಕ್ಕೂ ಅದರದ್ದೇ ಆದಂತಹ ದೈವಿಕವಾದಂತಹ ಮಹತ್ವ ಇರುವುದರಿಂದ ಪ್ರತಿಯೊಂದು ವಾರದಂತೆ ಬುಧವಾರವೂ ಕೂಡ ನಮಗೆ ವಿಶೇಷವಾಗಿ ಪೌಷ್ಟಿಕವಾಗಿರತಕ್ಕಂತಹ ಶಕ್ತಿಯನ್ನು, ಜೀವನದಲ್ಲಿ ಅಭಿವೃದ್ಧಿಯನ್ನು, ಬೌದ್ಧಿಕವಾಗಿ ಬುದ್ಧಿಯನ್ನು ಬೆಳವಣಿಗೆ ಮಾಡುವುದಕ್ಕೆ ವಿಶೇಷವಾದಂತಹ ದಿವಸ ಆಗಿರುವುದರಿಂದ ಅದನ್ನು ತಿಳಿದುಕೊಂಡು ಬುಧವಾರವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳೋಣ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.